ಈ ಒಂದು ಶಾಲೆಯ ಹೆಸರು ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಹೇಳ್ತಾ ಇದ್ರು. ಬೆಳ್ಳಿ ಹಬ್ಬ ಆದಂತ ಸಂದರ್ಭದಲ್ಲಿ ನಾನು ಇಲ್ಲಿ 10ನೇ ತರಗತಿ ವಿದ್ಯಾರ್ಥಿ. ಏನಿವತ್ತು ನಮ್ಮ ಮುಡಿನೂರು ನ್ಯಾಷನಲ್ ಪ್ರೌಢಶಾಲೆಯ 1989-90ನೇ ಸಾಲಿನ 10ನೇ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಇವತ್ತು ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಪೂಜ್ಯ ಗುರುಗಳಾಗಿರ್ತಕ್ಕಂಥ ಬಿ ವೆಂಕಟೇಶಪ್ಪ ಸರ್ ಅವರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ 89-90ನೇ ಸಾಲಿನ ಎಲ್ಲ ಸ್ನೇಹ ಮಿತ್ರರಿಗೂ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮುಡಿನೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರಾಮ್ ಅವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಮ್ಮ ರಾಜ್ಕುಮಾರ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ BV ಸರ್ ಅವರು ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಈ ಶಾಲೆಯ ವಿದ್ಯಾರ್ಥಿಯಾಗಿ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಶಿಸ್ತಿನ ಸಿಪಾಯಿಯಂತೆ ಕರ್ತವ್ಯ ನಿರತರಾಗಿ ಅನೇಕ ವಿದ್ಯಾರ್ಥಿಗಳ ದಾರಿದೀಪ ಅಂತ ಹೇಳ್ಬೋದು. ನಮ್ಮ BV ಸರ್ ಅವರು ಈ ಒಂದು ಶಾಲೆಯಲ್ಲಿ ಕಾರ್ಯನಿರತರಾಗಿದ್ದಾಗ ಈ ಒಂದು ಶಾಲೆಯ ಹೆಸರು ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಹೇಳ್ತಾ ಇದ್ರು. ಮುಡಿನೂರು ಅಂದ್ರೆ ನ್ಯಾಷನಲ್ ಪ್ರೌಢಶಾಲೆ ಇದೆ ಅಂತ. ಆಗಿನ ಅಧ್ಯಾಪಕ ವೃಂದ ಆ ಒಂದು ವ್ಯವಸ್ಥಿತವಾಗಿತ್ತು. ಅದರಲ್ಲಿ ಮುಖ್ಯವಾಗಿ ನಮ್ಮ BV ಸರ್ ಅವರ ಪಾತ್ರ ತುಂಬಾ ಅಪಾರವಾದದ್ದು. ಹಾಗೆ ನಮ್ಮ BV ಸರ್ ಅವರ ಅನೇಕ ವಿದ್ಯಾರ್ಥಿಗಳು ನಮ್ಮ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದಿಂದ ಅನೇಕ ಸರ್ಕಾರಿ ನೌಕರರಾಗಿ ಅನೇಕ ಮೇಧಾವಿಗಳಾಗಿ ಅನೇಕ ಪಂಡಿತರಾಗಿ ಒಂದು ಉನ್ನತ ಕೀರ್ತಿಯನ್ನ ಅವರು ಪಡೆಯಬೇಕು ಅಂದ್ರೆ ಮುಖ್ಯವಾಗಿ ನಮ್ಮ BV ಸರ್ ಅಂತಂದ್ರೆ ತಪ್ಪಾಗಲಾರದು. ಅವರು ಒಂದು ಸರಳ ಜೀವನ, ಸರಳ ಮನೋಭಾವ, ವೈಜ್ಞಾನಿಕ ಮನೋಭಾವನ ಉಳ್ಳಂತವರು. ಈ ಒಂದು ಶಾಲಾ ಸಿಬ್ಬಂದಿಯೊಡನೆ ಎಲ್ಲ ವಿದ್ಯಾರ್ಥಿಗಳೊಡನೆ ಅನ್ಯೋನ್ಯವಾಗಿ ಸ್ನೇಹ ಸಂಬಂಧವನ್ನು ಬೆಳೆಸಿಕೊಂಡು ಅಪಾರವಾದಂತ ಒಂದು ಗೌರವವನ್ನ ಪಡೆದಂತ ಶಿಕ್ಷಕರು. ಅವರು ಈ ಒಂದು ಶಾಲೆಯಲ್ಲಿ ಎಲ್ಲಾ ತರಗತಿಗಳಿಗೂ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ರು. ಅವರ ಒಂದು ಇಂಗ್ಲಿಷ್ ಪಾಠ ಅವರು ಬೋಧನೆ ಮಾಡುವಾಗ ಅವರು ಬಳಸ್ತಕ್ಕಂಥ ಒಂದು ಪದಗಳು, ಕೆಲವು ವಾಕ್ಯಗಳು ಎಲ್ಲಾ ವಿದ್ಯಾರ್ಥಿಗಳಿಗೂ ಸರಳವಾಗಿ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಪಾಠ ಮಾಡ್ತಾ ಇದ್ರು. ನನ್ನ ವಿದ್ಯಾರ್ಥಿ ಜೀವನದ ಕೆಲವು ನೆನಪುಗಳು. ನಾನು ಈ ಒಂದು ಶಾಲೆಯ 1985-86ನೇ ಸಾಲಿನ ಬೆಳ್ಳಿ ಹಬ್ಬ ಆದಂತ ಸಂದರ್ಭದಲ್ಲಿ ನಾನು ಇಲ್ಲಿ 10ನೇ ತರಗತಿ ವಿದ್ಯಾರ್ಥಿ. ಆವಾಗ ನಾವು 60 ಜನ ಇದ್ವಿ. ಅವರು ಇಂಗ್ಲಿಷ್ ಪಾಠ ಯಾವುದೇ ಒಂದು ಪಾಠ ಮಾಡಿ ಪೂರ್ತಿ ಆದಮೇಲೆ ಆ ಪಾಠದ ಕೆಲವು ಮುಖ್ಯಾಂಶಗಳನ್ನ ಕ್ರೋಢೀಕರಿಸಿ ಒಂದು ಸಮರಿಯನ್ನು ಬರೆಸ್ತಾ ಇದ್ರು. ಆ ಸಮರಿ ಆ 60 ವಿದ್ಯಾರ್ಥಿಗಳನ್ನ 3 ಗುಂಪುಗಳನ್ನಾಗಿ ವಿಂಗಡಿಸಿ ಒಂದು ದಿನಕ್ಕೆ 20 ಹುಡುಗರು ಮಾತ್ರ ಆ ಒಂದು ಸಮರಿಯನ್ನು ಅವ್ರಿಗೆ ಒಪ್ಪಿಸ್ಬೇಕು. 60 ವಿದ್ಯಾರ್ಥಿಗಳು ಪೂರ್ತಿ ಸಮರಿ ಒಪ್ಪಿಸಿದ್ರೆ ಮುಂದಿನ ಪಾಠಕ್ಕೆ ಅವರು ಬೋಧನೆಗೆ ಒಂದು ಇದು ಮಾಡ್ತಾ ಇದ್ರು. ಅಂತ ಸಮಯದಲ್ಲಿ 10ನೇ ತರಗತಿಯಲ್ಲಿ ನಮಗೆ ಒಂದು ಮೈ ಮದರ್ ಅಂತಕ್ಕಂಥ ಒಂದು ಪದ್ಯ ಇತ್ತು.
ಆ ಸಮಯದಲ್ಲಿ ನಾನು 3 ದಿನ ಶಾಲೆಗೆ ರಜೆ ಹಾಕಿದ್ದೆ. ನಮ್ಮ ಸಾರ್ದು ಬರ್ಲಿ ಬರ್ದೆ ಹೋಗ್ಲಿ ಸಮರಿ ಒಪ್ಪಿಸ್ಲೇಬೇಕು, ಕಂಠಪಾಠ ಮಾಡ್ಕೊಂಡು ಬಂದು. ಆ ಸಮಯದಲ್ಲಿ ನಾನೇನಪ್ಪ ಮಾಡಿದೆ ಅಂದ್ರೆ, ನನ್ನ ಸಹಪಾಠಿಗಳಿಂದ ಒಂದು ಸಮರಿಯನ್ನ ಬರ್ಕೊಂಡು ಬಿಟ್ಟಿದ್ದೆ. ಅವರ ಸಿಗ್ನೇಚರ್ ಹಾಕೊಂಡು ಕಲ್ಗರೆ ಇದ್ದೋದೆ. ಅವರು ಆ ಸಮರಿ ಇಂಥವ್ರು ಬಂದಿಲ್ಲ ಅಂತ ಅವ್ರ ಹತ್ರ ಲಿಸ್ಟ್ ಇರುತ್ತೆ, ಕರ್ಸಿದ್ರು ನನ್ನ. ಯಾಕಪ್ಪ ನೀನು ಸಮರಿ ಒಪ್ಸಿಲ್ಲ ಅಂತ. ಇಲ್ಲ ಸರ್ ನಾನು ಒಪ್ಸಿದ್ದೀನಿ ಅಂದೆ. ಇಲ್ಲ ಮನದಲ್ಲಿದೆ ಒಪ್ಸಿಲ್ಲ ಅಂತ. ಆಯ್ತು ಒಪ್ಸಿದೀಯಾ, ಇನ್ನೊಂದ್ಸಾರಿ ಒಪ್ಸಪ್ಪ ಅಂದ್ರು. ಇನ್ನೊಂದ್ಸಾರಿ ಒಪ್ಸಿದ್ರು. ನಾನು ಕಲ್ದಿರ ಇದ್ದೆ, ಕಿವಿ ಹಿಡ್ಕೊಂಡು, ನಿನ್ನ ವಯಸ್ಸು ಇನ್ನ 13-14 ವರ್ಷ, ನನ್ನ ಸಿಗ್ನೇಚರ್ ನೀನ್ ಹಾಕಿದೀಯ ಅಂದ್ರೆ ನೀನು ಮುಂದೆ ದೊಡ್ಡವನಾದ ಮೇಲೆ ಇನ್ನು ಯಾವ ಮಟ್ಟಕ್ಕೆ ಹೋಗ್ತೀಯ? ಇದು ತುಂಬಾ ಕೆಟ್ಟ ಒಂದು ವಿಚಾರ. ದಯವಿಟ್ಟು ಇಂಥದನ್ನ ನಿನ್ನ ಜೀವನದಲ್ಲಿ ಬಳಸ್ಕೋಬೇಡ. ನಿನಗೆ ಒಂದು 2 ದಿವಸ ಟೈಮ್ ಕೊಡ್ತೀನಿ, ಈ ಸಮರಿಯನ್ನ ಬಾಯಿಪಾಠ ಮಾಡಿ ಒಪ್ಸು ಅಂತಂದ್ರು. ಆಮೇಲೆ ನಾನು ಆ ಸಮರಿಯನ್ನ ಬಾಯಿಪಾಠ ಮಾಡಿ ಅವ್ರಿಗೆ ಒಪ್ಸಿದೆ. ಅಂತೂ ಅಷ್ಟೊಂದು ಕಟ್ಟುನಿಟ್ಟಾಗಿ ವಿದ್ಯಾರ್ಥಿಗಳಿಗೆ ಗಮನ ಹರಿಸ್ತಾ ಇದ್ರು. ಈ ಒಂದು ಮೈದಾನದಲ್ಲಿ ಯಾವ ವಿದ್ಯಾರ್ಥಿ ಎಲ್ಲಿ ಹೋಗ್ತಾನೆ, ಅವನ ಸ್ವಭಾವ ಎಂತದ್ದು ಅಂತ ವಿದ್ಯಾರ್ಥಿಯನ್ನ ತನ್ನ ಕೊಠಡಿಗೆ ಕರೆಸ್ಕೊಂಡು ಹೇಳ್ತಾ ಇದ್ರು, ನೀನು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇಲ್ಲ, ನಿನ್ನ ದಾರಿ ಸರಿ ಮಾಡ್ಕೊಂತ ಇದ್ರು. ಪ್ರತಿದಿನ ಪ್ರಾರ್ಥನೆ ಆದ್ಮೇಲೆ ನಿನ್ನೆ ಯಾರ್ಯಾರು ವಿದ್ಯಾರ್ಥಿಗಳು ಶಾಲೆಗೆ ಬಂದಿಲ್ಲ ಅನ್ನೋದನ್ನ ಲಿಸ್ಟ್ ಹಾಕೊಂಡು ಅವರನ್ನ ಒಂದು ಸಪರೇಟ್ ಆಗಿ ಗುಂಪು ಮಾಡಿಸ್ತಾ ಇದ್ರು. ಯಾಕೆ ನೀನು ಶಾಲೆಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಅದರಲ್ಲಿ ಸಮಂಜಸವಾದಂತ ಉತ್ತರ ಕೊಟ್ಟವ್ರನ್ನ ಆಯ್ತಪ್ಪ ಹೋಗುವಂತ ಇದ್ರು. ಅವರ ಹುಡುಗರು ಕೊಟ್ಟಂತ ಉತ್ತರ ಸರಿ ಇಲ್ಲ ಅಂದ್ರೆ ಮತ್ತೆ ಅವ್ರ ತಂದೆ ತಾಯಿಯನ್ನ ಕರೆಸಿ, ನಿನ್ನ ಹುಡುಗ ಈ ತರ ಶಾಲೆಗೆ ಬರ್ತಾ ಇಲ್ಲ ಅಂತೇಳಿ ಬುದ್ಧಿವಾದ ಹೇಳ್ತಾ ಇದ್ರು. ಅಂತ ಕೆಲವು ಲಕ್ಷಣಗಳನ್ನು ಹೊಂದಿರತಕ್ಕಂಥ ನಮ್ಮ BV ಸರ್ ಅವರಿಂದ ಅನೇಕ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿ ಪ್ರತಿದಿನ ಅವರನ್ನ ನೆನೆಸ್ಕೊಳ್ತಾರೆ. ಇವತ್ತು ಅವರು ನಿವೃತ್ತಿ ಹೊಂದಿ 20 ವರ್ಷ ಆಯಿತು. ಇವತ್ತು 80ನೇ ವರ್ಷಕ್ಕೆ ಹೆಜ್ಜೆಯನ್ನು ಇಕ್ಕಿದ್ದಾರೆ. ಮುಂದೆ ಅವರ ಜೀವನ 100 ವರ್ಷಗಳ ಕಾಲ ಅವರ ಆರೋಗ್ಯವನ್ನ ಭಗವಂತ ಇದೇ ಮಟ್ಟಕ್ಕೆ ಇಕ್ಕಿರ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ಅವರ ಶಿಷ್ಯನಾಗಿ ನನಗೆ ಈ ಒಂದು 4 ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಪೂಜ್ಯ ಗುರುಗಳಿಗೆ ವಂದನೆಗಳನ್ನು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.